Hello kids, let's look at the question, and the question says, the globular head of myosin contains, options are A. ATPase enzyme, B. Calcium ions in large quantities, C. ATP, D. troponin. ಈ ಕ್ವಶನಲ್ಲಿ ಕೇಳ್ತಾ ಇರುವಂಥದ್ದು ಮಯೋಸಿನ್ ಮಾಲಿಕ್ಯೂಲಿನ ಗ್ಲೋಬ್ಯುಲಾರ್ ಹೆಡ್ಡಲ್ಲಿ ಏನಿರುತ್ತೆ ಅಂತ. ಇಲ್ಲಿ ಕೊಟ್ಟಿರುವಂಥ 4 ಆಪ್ಷನ್ಸಲ್ಲಿ ಮಯೋಸಿನಿನ ಗ್ಲೋಬ್ಯುಲಾರ್ ಹೆಡ್ಡಲ್ಲಿ ಇರುವಂಥದ್ದು ಏನು ಅಂತ. ಮಯೋಸಿನ್ ಅನ್ನುವಂಥದ್ದು ಇಟ್ ಈಸ್ ಅ ಮಸಲ್ ಪ್ರೋಟೀನ್. ಮಸಲಲ್ಲಿ ಇರುವಂಥ ಪ್ರೋಟೀನ್. ಮಸಲ್ ಇಟ್ ಈಸ್ ಕನ್ಸಿಸ್ಟಿಂಗ್ ಮೋರ್ ದೆನ್ 50% ಆಫ್ ದಿಸ್ ಪ್ರೋಟೀನ್. ಮಸಲ್ಸಲ್ಲಿ 50%ಗಿಂತ ಜಾಸ್ತಿ ಮಯೋಸಿನ್ ಇರುತ್ತೆ. ಅದ್ರ ಜೊತೆ ಮತ್ತೊಂದು ಇರುವಂಥ ಪ್ರೋಟೀನ್ ಮಸಲಲ್ಲಿ ಆಕ್ಟಿನ್. ಈ ಕ್ವಶನಲ್ಲಿ ಕೇಳ್ತಾ ಇರುವಂಥದ್ದು ಈ ಮಯೋಸಿನಿನ ಗ್ಲೋಬ್ಯುಲಾರ್ ಹೆಡ್ಡಲ್ಲಿ ಏನಿರುತ್ತೆ ಅಂತ. ಮಯೋಸಿನ್ ಮಾಲಿಕ್ಯೂಲ್ನ ಸ್ಟ್ರಕ್ಚರ್ ನಾವು ನೋಡೋದಾದರೆ ಇಟ್ ಈಸ್ ರಫ್ಲಿ ಹ್ಯಾವಿಂಗ್ ದಿಸ್ ಕೈಂಡ್ ಆಫ್ ಸ್ಟ್ರಕ್ಚರ್. ಈ ರೀತಿಯಾದ ಒಂದು ಸ್ಟ್ರಕ್ಚರ್ ಇರುತ್ತೆ ಮಯೋಸಿನ್ ಮಾಲಿಕ್ಯೂಲಿಂದು. ದಿಸ್ ಇಸ್ ಇಟ್ಸ್ ಹೆಡ್. ಈ ಪೋರ್ಷನ್ ಅದರದ್ದು ಹೆಡ್ ರೀಜನ್ನು, ಗ್ಲೋಬ್ಯುಲಾರ್ ಹೆಡ್ ಅಂತ ಹೇಳ್ತೀವಿ. ಮಯೋಸಿನ್ ಮಾಲಿಕ್ಯೂಲ್ ಅನ್ನುವಂಥದ್ದು ಒಂದು ಪ್ರೋಟೀನು. ಈ ಹೆಡ್ ರೀಜನ್ನು ಲಾರ್ಜ್ ಪ್ರೋಟೀನಿಂದ ಆಗಿರುತ್ತೆ. ಇಲ್ಲಿ ಮೇನ್ ಆಗಿ 2 ಪಾರ್ಟ್ ಇರುತ್ತೆ. ಒನ್, ದಿಸ್ ಇಸ್ ದ ಪಾರ್ಟ್ ವ್ಯಾರ್ ಇಟ್ಸ್ ಬೈಂಡ್ಸ್ ವಿತ್ ದ ಅನದರ್ ಮಾಲಿಕ್ಯೂಲ್ ದಟ್ ಇಸ್ ಆಕ್ಟಿನ್. ಇದನ್ನ ಆಕ್ಟಿನ್ ಬೈಂಡಿಂಗ್ ಸೈಟ್ ಅಂತ ಹೇಳ್ತೀವಿ. ಆಕ್ಟಿನ್ ಬೈಂಡಿಂಗ್ ಸೈಟ್ where it binds with the another muscle protein which is actin. ಆಕ್ಟಿನ್ ಮಾಲಿಕ್ಯೂಲ್ ಜೊತೆಗೆ ಬೈಂಡ್ ಆಗುತ್ತೆ. ಈ ಆಕ್ಟಿನ್ ಬೈಂಡಿಂಗ್ ಸೈಟ್ ಕೆಳಗಡೆನೆ ಮತ್ತೊಂದು ಸ್ಪೇಸ್ ಇರುತ್ತೆ, ಮತ್ತೊಂದು ಸೈಟ್ ಇರುತ್ತೆ, ದಟ್ ಈಸ್ ATP ಬೈಂಡಿಂಗ್ ಸೈಟ್. ಇಟ್ ಈಸ್ ಹ್ಯಾವಿಂಗ್ ATP ಬೈಂಡಿಂಗ್ ಸೈಟ್. ಈ ATP ಬೈಂಡಿಂಗ್ ಸೈಟಲ್ಲಿ ಏನಾಗುತ್ತೆ ಅಂತಂದ್ರೆ the ATP molecule binds here. ATP ಮಾಲಿಕ್ಯೂಲು ಈ ATP ಬೈಂಡಿಂಗ್ ಸೈಟಲ್ಲಿ ಬಂದು ಬೈಂಡ್ ಆಗುತ್ತೆ. ATP ಇಲ್ಲಿ ಬಂದು ಬೈಂಡ್ ಆದ ಕೂಡಲೇ ಏನಾಗುತ್ತೆ ಅಂತಂದರೆ ಇಟ್ ಈಸ್ ಕನ್ವರ್ಟೆಡ್ ಇಂಟು ADP ಪ್ಲಸ್ ಇನ್ಆರ್ಗ್ಯಾನಿಕ್ ಫಾಸ್ಫೇಟ್. ATP ಬಂದು ಇಲ್ಲಿ ಬೈಂಡ್ ಆದ ಕೂಡಲೇ ATPನ ADP ಆಗಿ ಕನ್ವರ್ಟ್ ಮಾಡಿ ಅದ್ರ ಜೊತೆ ಒಂದು ಇನ್ಆರ್ಗ್ಯಾನಿಕ್ ಫಾಸ್ಫೇಟ್ನ ಲಿಬ್ರೇಟ್ ಮಾಡುತ್ತೆ. ಈ ಪ್ರೊಸೆಸ್ಸಲ್ಲಿ ಏನಾಗುತ್ತೆ ಅಂತಂದರೆ ದರ್ ವಿಲ್ ಬಿ ರಿಲೀಸ್ ಆಫ್ ಎನರ್ಜಿ ರಿಲೀಸ್ ಆಗುತ್ತೆ. ATP ಯಾವಾಗ ADP ಆಗಿ ಕನ್ವರ್ಟ್ ಆಯಿತು ಆವಾಗ ಎನರ್ಜಿ ರಿಲೀಸ್ ಆಗುತ್ತೆ. ಇದನ್ನು ಮಾಡುವಂಥ ಕೆಲಸ ಇದನ್ನು ಯಾವ್ದು ಮಾಡುತ್ತೆ ಅಂತ ನೋಡಿದಾಗ ಇಟ್ ಈಸ್ ಡನ್ ಬೈ ATPase ಎಂಜೈಮ್. ATPase ಎಂಜೈಮು ಈ ಕೆಲಸನ ಮಾಡುತ್ತೆ. ATPase enzyme which is present in the ATP binding site converts the ATP into ADP with the release of energy. ಈ ಮಯೋಸಿನ್ ಮಾಲಿಕ್ಯೂಲು ಏನು ಮಾಡುತ್ತೆ ಅಂತಂದರೆ ಆ ಎನರ್ಜಿನ ತಗೊಂಡು ಆಕ್ಟಿನ್ ಮಾಲಿಕ್ಯೂಲ್ನ ಪುಷ್ ಮಾಡುತ್ತೆ. ಇಟ್ ಬೈಂಡ್ಸ್ ವಿತ್ ದ ಆಕ್ಟಿನ್ ಬೈಂಡಿಂಗ್ ಸೈಟ್ ಟು ಆಕ್ಟಿನ್. ಆಕ್ಟಿನ್ ಬೈಂಡಿಂಗ್ ಸೈಟಲ್ಲಿ ಆಕ್ಟಿನ್ ಜೊತೆ ಬೈಂಡ್ ಆಗುತ್ತೆ. ATP ಯಾವಾಗ ADP ಆಗಿ ಕನ್ವರ್ಟ್ ಆಯಿತು, ಎನರ್ಜಿ ರಿಲೀಸ್ ಆದ ಕೂಡಲೇ ಆಕ್ಟಿನ್ ಮಾಲಿಕ್ಯೂಲ್ನ ಪುಷ್ ಮಾಡುತ್ತೆ. ಸೊ ದ್ಯಾಟ್ ಮಸಲ್ ಕಾಂಟ್ರಾಕ್ಷನ್ ಕ್ಯಾನ್ ಹ್ಯಾಪನ್. ಮಸಲ್ ಕಾಂಟ್ರಾಕ್ಷನ್ ಆಗೋ ಥರ ಆಗುತ್ತೆ. ಸೊ ಇಲ್ಲಿ ATP ಬೈಂಡಿಂಗ್ ಸೈಟಲ್ಲಿ ಇರುವಂಥದ್ದು ATPase ಎಂಜೈಮು. ಸೊ ಮಯೋಸಿನ್ನ ಗ್ಲೋಬ್ಯುಲಾರ್ ಹೆಡ್ ರೀಜನಲ್ಲಿ ಇರುವಂಥದ್ದು ದಟ್ ಈಸ್ ATPase ಎಂಜೈಮ್. ಆಕ್ಟಿನ್ ಬೈಂಡಿಂಗ್ ಸೈಟ್ ಇರುತ್ತೆ ಮತ್ತು ATPase ಎಂಜೈಮ್ ಇರುತ್ತೆ. ಸೊ ಫಾರ್ ದಿಸ್ ಕ್ವಶನ್ ಆಪ್ಷನ್ A, ATPase ಎಂಜೈಮ್ ಬಿಕಮ್ ದ ರೈಟ್ ಆನ್ಸರ್. ಬಿ ಆಪ್ಷನಲ್ಲಿ ಇರುವಂಥದ್ದು ಕ್ಯಾಲ್ಸಿಯಂ ಅಯಾನ್ಸ್ ಇನ್ ಲಾರ್ಜ್ ಕ್ವಾಂಟಿಟೀಸ್ ಅಂತ. ಕ್ಯಾಲ್ಸಿಯಂ ಅಯಾನ್ಸು ಮಯೋಸಿನ್ ಗ್ಲೋಬ್ಯುಲಾರ್ ಹೆಡ್ಡಲ್ಲಿ ಇರೋದಿಲ್ಲ, ಹಾಗಾಗಿ ಇದು ರಾಂಗ್ ಆಗುತ್ತೆ. ಸಿ ATP ಇದೆ. ATP ಮಯೋಸಿನ್ ಗ್ಲೋಬ್ಯುಲಾರ್ ಹೆಡ್ಡಲ್ಲಿ ಇರೋದಿಲ್ಲ. ATP ಬಂದು ಅಲ್ಲಿ ಬೈಂಡ್ ಆಗುತ್ತೆ. ATP ವಿಲ್ ಬೈಂಡ್ ಎಟ್ ATP ಬೈಂಡಿಂಗ್ ಸೈಟ್, ಬಟ್ ದ ಮಯೋಸಿನ್ ಹೆಡ್ ಡಸ್ ನಾಟ್ ಕಂಟೈನ್ ದ ATP, ಹಾಗಾಗಿ ಇದು ರಾಂಗ್ ಆಗುತ್ತೆ. ಡಿ ಆಪ್ಷನಲ್ಲಿ ಇರುವಂಥದ್ದು ಟ್ರೋಪೋನಿನ್ ಇಟ್ ಈಸ್ ನಾಟ್ ಪ್ರೆಸೆಂಟ್ ಇನ್ ದ ಮಯೋಸಿನ್. ಟ್ರೋಪೋನಿನ್ ಇರುವಂಥದ್ದು ಅನದರ್ ಮಸಲ್ ಪ್ರೋಟೀನ್ ದಟ್ ಈಸ್ ಇನ್ ಆಕ್ಟಿನ್. ಆಕ್ಟಿನಲ್ಲಿ ಇರುತ್ತೆ, ಮಯೋಸಿನಲ್ಲಿ ಇರೋದಿಲ್ಲ, ಹಾಗಾಗಿ ಡಿ ಆಪ್ಷನ್ ಕೂಡ ರಾಂಗ್ ಆಗುತ್ತೆ. ಸೊ ಫಾರ್ ದಿಸ್ ಕ್ವಶನ್ ಆಪ್ಷನ್ A, ATPase enzyme is the right answer. Hope you understood. Best of luck.